ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಗಾಂಧಿನಗರದಲ್ಲಿ ಇವತ್ತಿನಿಂದ ಯಾವೆಲ್ಲ ಸಿನಿಮಾಗಳು ಪ್ರದರ್ಶನ ಕಾಣುತ್ತೆ ಅನ್ನುವ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಏನು ವಿಶೇಷ ಅಂತ ಕೇಳಿದರೆ, ಇವತ್ತು 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಕೂಲಿ, ಮತ್ತೊಂದು ವಾರ್ 2. ನಿಮಗೆಲ್ಲ ಗೊತ್ತಿರುವಂತೆ ಕೂಲಿ ಪ್ಯಾನ್ ಇಂಡಿಯಾ ಸಿನಿಮಾ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಆದರೆ ವಾರ್ 2 ಸಿನಿಮಾ ದ್ವಿಭಾಷಾ ಸಿನಿಮಾ, ಹಿಂದಿಯಾಗೆ ತೆಲುಗಿನಲ್ಲಷ್ಟೇ ರಿಲೀಸ್ ಆಗ್ತಾ ಇದೆ. ಹೀಗಿರಬೇಕಾದ್ರೆ ಗಾಂಧಿನಗರದಲ್ಲಿ ಪ್ರಸ್ತುತ ಇರುವಂಥದ್ದು 7 ಚಿತ್ರಮಂದಿರ. ಇದುವೇ ಪ್ರಮುಖ ಚಿತ್ರಮಂದಿರ. ಗಾಂಧಿನಗರವನ್ನು ಹೊರತುಪಡಿಸಿ ಮತ್ಯಾವ ಚಿತ್ರಮಂದಿರಗಳು ಕೂಡ ಪ್ರಮುಖ ಚಿತ್ರಮಂದಿರಗಳಲ್ಲ. ಒಂದು ಕಾಲದಲ್ಲಿ ಗಾಂಧಿನಗರದಲ್ಲಿ 21 ಮುಖ್ಯ ಚಿತ್ರಮಂದಿರಗಳಿತ್ತು. ಪ್ರಸ್ತುತ ಕೇವಲ 7 ಮುಖ್ಯ ಚಿತ್ರಮಂದಿರಗಳು ಮಾತ್ರ ಉಳ್ಕೊಂಡಿದೆ. ಹೀಗಿರಬೇಕಾದ್ರೆ ಗಾಂಧಿನಗರದ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಯಾವೆಲ್ಲ ಸಿನಿಮಾಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ ಅಂತ ಕೇಳಿದರೆ, ಮೊದಲಿಗೆ ನಾವು ಅನುಪಮ ಚಿತ್ರಮಂದಿರಕ್ಕೆ ಹೋಗೋಣ. ಅನುಪಮ ಚಿತ್ರಮಂದಿರದಲ್ಲಿ ವಾರ್ 2 ಸಿನಿಮಾ ಒಟ್ಟು 6 ಪ್ರದರ್ಶನ. ಮೊದಲ ದಿನ ಆಗಿರೋದ್ರಿಂದಾಗಿ 6 ಪ್ರದರ್ಶನ, ಯಾಕಂತೇಳಿದ್ರೆ ಬೆಳಗ್ಗೆ 6:30ಕ್ಕೆ ವಿಶೇಷ ಪ್ರದರ್ಶನ ಇದೆ. ವಾರ್ 2 ಸಿನಿಮಾ ಇಲ್ಲಿ ತೆಲುಗು ಹಾಗೆ ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗಿದೆ. ತೆಲುಗಿಗೆ 3 ಪ್ರದರ್ಶನ, ಹಾಗೆ ಹಿಂದಿಗೆ 3 ಪ್ರದರ್ಶನ. ನಾಳೆ ನೋಡಿದ್ರೆ ತೆಲುಗಿಗೆ ಕೇವಲ 2 ಪ್ರದರ್ಶನ, ಹಿಂದಿಗೆ 3 ಪ್ರದರ್ಶನ ಇದೆ. ಇರ್ಲಿ, ವಿಚಾರವನ್ನು ಪಕ್ಕಕ್ಕೆ ಇಡೋಣ. ಏನೋ ಭೂಮಿಕಾ ಚಿತ್ರಮಂದಿರಕ್ಕೆ ಹೋದ್ರೆ ಇಲ್ಲೂ ಕೂಡ ವಾರ್ 2 ಸಿನಿಮಾ, ಇಲ್ಲಿ ತೆಲುಗಿನಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಬೆಳಗ್ಗೆ 6:30 ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಉಳಿದಂತೆ ಮೊದಲ ದಿನ ಆಗಿರೋದ್ರಿಂದಾಗಿ ಇಲ್ಲೂ ಕೂಡ 6 ಪ್ರದರ್ಶನ, 6ಕ್ಕೆ 6 ಪ್ರದರ್ಶನ ಕೂಡ ತೆಲುಗು ಅವತರಣಿಕೆಯಲ್ಲಿ. ನಾಳೆಯಿಂದ ಸಾಮಾನ್ಯವಾಗಿ 5 ಪ್ರದರ್ಶನ ಇರುತ್ತೆ. ಇನ್ನು ಅಭಿನಯ ಚಿತ್ರಮಂದಿರತ್ತ ಮುಖ ಮಾಡಿದರೆ ಇಲ್ಲೂ ಕೂಡ ವಾರ್ 2 ಸಿನಿಮಾ. ಇಲ್ಲಿ ಹಿಂದಿ ವರ್ಷನ್ನ ವಾರ್ ಸಿನಿಮಾ ದಿನ 5 ಆಟಗಳಲ್ಲಿ ಪ್ರದರ್ಶನ ಕಂಡ್ರೆ, ಬೆಳಗ್ಗೆ 6:30ಕ್ಕೆ ತೆಲುಗು ಅವತರಣಿಕೆಯ ವಾರ್ ವಿಶೇಷ ಪ್ರದರ್ಶನವಿದೆ. ಈ ಮೂಲಕ ಬೆಳಗ್ಗೆ 6:30ಕ್ಕೆ ವಾರ್ ಸಿನಿಮಾದ ಪ್ರದರ್ಶನ ಬರೋಬ್ಬರಿ 3. ಅನುಪಮ ಚಿತ್ರಮಂದಿರದಲ್ಲಿ ತೆಲುಗು ಅವತರಣಿಕೆಯ ವಾರ್ ಸಿನಿಮಾ ಬೆಳಗ್ಗೆ 6:30ಕ್ಕೆ ಪ್ರದರ್ಶನ. ಅದಾದ ಬಳಿಕ ಭೂಮಿಕಾದಲ್ಲೂ ಕೂಡ ಬೆಳಗ್ಗೆ 6:30ಕ್ಕೆ ಪ್ರದರ್ಶನ, ಜೊತೆಗೆ ಅಭಿನಯದಲ್ಲೂ ಕೂಡ ಬೆಳಗ್ಗೆ 6:30ಕ್ಕೆ ಪ್ರದರ್ಶನ. 3ಕ್ಕೆ 3 ಕೂಡ ತೆಲುಗು ಅವತರಣಿಕೆ. ಆದರೆ ನಾಳೆಯಿಂದ ಅಭಿನಯ ಚಿತ್ರಮಂದಿರದಲ್ಲಿ ದಿನ 5ಕ್ಕೆ 5 ಪ್ರದರ್ಶನದಲ್ಲೂ ಕೂಡ ಹಿಂದಿ ಅವತರಣಿಕೆಯಲ್ಲಿ ವಾರ್ ಸಿನಿಮಾ ಪ್ರದರ್ಶನ ಕಾಣಲಿದೆ. ಒಟ್ಟು ವಾರ್ ಸಿನಿಮಾಗೆ ಗಾಂಧಿನಗರದಲ್ಲಿ ಸಿಕ್ಕಿರೋದು 15 ಪ್ರದರ್ಶನ. ಈ 15 ಪ್ರದರ್ಶನಗಳ ಪೈಕಿ 7 ಪ್ರದರ್ಶನ ತೆಲುಗು ಅವತರಣಿಕೆಗಾದರೆ 8 ಪ್ರದರ್ಶನ ಹಿಂದಿ ಅವತರಣಿಕೆಗೆ. ಇನ್ನು ನೇರವಾಗಿ ಸಂತೋಷ್ ಚಿತ್ರಮಂದಿರತ್ತ ನಾವು ಮುಖ ಮಾಡೋದಾದರೆ, ಸಂತೋಷ್ ಚಿತ್ರಮಂದಿರದಲ್ಲಿ ಕೂಲಿ ಸಿನಿಮಾ, ಇಲ್ಲಿ ಕೂಲಿ ತೆಲುಗು ಅವತರಣಿಕೆಯಲ್ಲಿ ಪ್ರದರ್ಶನ ಕಾಣುತ್ತೆ. ಮೊದಲ ದಿನ 6 ಪ್ರದರ್ಶನ, ಬೆಳಗ್ಗೆ 6:30ಕ್ಕೆ ಮೊದಲ ಪ್ರದರ್ಶನ. ಇನ್ನು ತ್ರಿವೇಣಿ ಚಿತ್ರಮಂದಿರ, ಇಲ್ಲಿ ಕನ್ನಡ ಅವತರಣಿಕೆ ಕೂಲಿ ಸಿನಿಮಾ ದಿನ 4 ಆಟಗಳಲ್ಲಿ ಪ್ರದರ್ಶನ ಕಾಣುತ್ತೆ. ಇನ್ನು ಹಾಗೆ ಸ್ವಪ್ನ ಚಿತ್ರಮಂದಿರಕ್ಕೆ ಹೋದರೆ ಇಲ್ಲಿ ಹಿಂದಿ ಅವತರಣಿಕೆಯಲ್ಲಿ ಕೂಲಿ ದಿನ 5 ಆಟಗಳಲ್ಲಿ ಪ್ರದರ್ಶನ ಕಾಣುತ್ತೆ. ಹೀಗೆ ಕೂಲಿ ಸಿನಿಮಾಗೆ ಗಾಂಧಿನಗರದಲ್ಲಿ ಒಟ್ಟು 14 ಪ್ರದರ್ಶನ. ಒಟ್ಟು 6 ಚಿತ್ರಮಂದಿರಗಳಲ್ಲಿ 3 ಚಿತ್ರಮಂದಿರ ಕೂಲಿ ಸಿನಿಮಾಗೆ ನೀಡಿದ್ರೆ, ಮತ್ತೆ 3 ಚಿತ್ರಮಂದಿರ ವಾರ್ ಸಿನಿಮಾಗೆ ನೀಡಲಾಗಿದೆ. ಈ ಮೂಲಕ 6ಕ್ಕೆ 6 ಚಿತ್ರಮಂದಿರಗಳು ಕೂಡ ಪರಭಾಷಾ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದೆ. ಈ ಪೈಕಿ ತ್ರಿವೇಣಿ ಚಿತ್ರಮಂದಿರ ಏನಿದೆ, ಇಲ್ಲಿ ಕನ್ನಡ ಅವತರಣಿಕೆಯಲ್ಲಿ ಪರಭಾಷೆಯನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ಇರಲಿ, ಹಾಗಾದ್ರೆ ಕನ್ನಡ ಸಿನಿಮಾವನ್ನ ಪ್ರದರ್ಶನ ಮಾಡುವಂತ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ, ನರ್ತಕಿ ಚಿತ್ರಮಂದಿರದಲ್ಲಷ್ಟೇ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ದಿನ 5 ಆಟಗಳಲ್ಲಿ. ಗಾಂಧಿನಗರದಲ್ಲಿ ಈ ವಾರ ಕನ್ನಡ ಸಿನಿಮಾವನ್ನಷ್ಟೇ ಪ್ರದರ್ಶನ ಮಾಡುವ ಚಿತ್ರಮಂದಿರ ಯಾವುದು ಅಂತ ಕೇಳಿದರೆ ನರ್ತಕಿ ಅಷ್ಟೇ. ಇಲ್ಲಿ 5ಕ್ಕೆ 5 ಪ್ರದರ್ಶನದಲ್ಲಿ ಸೂ ಫ್ರಮ್ ಸೋ 4ನೇ ವಾರದಲ್ಲಿ. ಒಟ್ಟಾರೆಯಾಗಿ ಈ ವಾರ ಗಾಂಧಿನಗರದಲ್ಲಿ ಒಟ್ಟು 3 ಸಿನಿಮಾಗಳು ಒಟ್ಟು 6 ಚಿತ್ರಮಂದಿರವನ್ನು ಆಕ್ರಮಿಸಿಕೊಂಡಿದೆ. ಕನ್ನಡಕ್ಕೆಂದು ಉಳಿದಿರೋದು ಕೇವಲ ಒಂದೇ ಒಂದು, ಅದೇ ನರ್ತಕಿ. ನಮಸ್ಕಾರ.